8ನೇ ಸೆಪ್ಟೆಂಬರ್ 2024. ನಮಸ್ಕಾರ, ಶುಭೋದಯ. ಜೀವನದಿ ಹಲವು ಮಜಲುಗಳು ಲೀನತೆಯ ಅಳವಡಿಸಿ ನಮ್ಮಲ್ಲಿ ಬೆರೆತು ಆತ್ಮಸಂತೃಪ್ತಿ ನೀಡಿಬಿಡುತ್ತವೆ. ಹಂಚುವ ಪ್ರೀತಿ ಇರಬಹುದು, ಭಕ್ತಿಯ ಪರವಶತೆ ಇರಬಹುದು, ಕ್ರಿಯೆಯ ಒಳಗೊಳ್ಳುವಿಕೆ ಇರಬಹುದು, ಸೇವೆಯ ಹಲವು ಪರಿಗಳಿರಬಹುದು. ಹೀಗೆ ಹಲವು ಆಯಾ ಸನ್ನಿವೇಶದ ಲೀನತೆಗಳೇ. ಇದೊಂದು ನಾವು ಆತ್ಮಸಮರ್ಪಣೆಯೊಂದಿಗೆ ಅರ್ಪಿಸಿ ಬೆಸೆದಾಗಲೇ ಸಂತೃಪ್ತಿಯಲ್ಲವೇ? ತೋರಿಕೆಯ ಮನ ಬೆರೆಯದ ಮುದುಡಿದ ಸಂಕುಚಿತ ಮನಸ್ಥಿತಿ ಕೇವಲ ಅನಿವಾರ್ಯವಾಗಿ ಬಿಡಲಾರದ ಜೊತೆಯಾದ ಬಂಧಗಳು. ಇವು ಕಳಚಲು ಕಾರಣ ಅವಕಾಶ ಹುಡುಕುವ ಹಿಡಿದ ಭಾವ. ಇದನ್ನು ಮೀರಿದ ಲೀನತೆ ಗಟ್ಟಿಯಾಗಲು ತವಕಿಸುವ, ಎಲ್ಲದರಲ್ಲೂ ಸರಿ ಕಾಣುವ, ತಪ್ಪ ಒಪ್ಪಿ ನಿಸ್ಸಂಕೋಚವಾಗಿ ತಿಳಿಸಿ ಕ್ಷಮಿಸಿ ಬೆಸೆದು ಜ್ವಲಿಸುವ ಸುಂದರ ಸ್ಪಂದನವಲ್ಲವೇ? ಅದೇ ಆತ್ಮ ಬೆರೆವ ನೆಮ್ಮದಿ ಶಾಂತಿಯ ದ್ಯೋತಕವಲ್ಲವೇ? ಶುಭೋದಯ.